ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ದೇವರ ಆಶೀರ್ವಾದದಿಂದ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ನನ್ನ ಮಗನಿಗೆ ಒಂದು ಸರ್ಪ್ರೈಸ್ ಕಾದಿದೆ. ಲಕ್ಷ್ಮಿ, ಕರಮಧ್ಯೆ, ಸರಸ್ವತಿ, ಕರಮೂಲೆ, ಸೀತೆಗೌರಿ, ಪ್ರಭಾತೆ, ಕರದರ್ಶನಂ, ಸಮುದ್ರಮಥನಿ ದೇವಿ, ಪರ್ವತಸ್ಥನ ಮಂಡಲೆ, ವಿಷ್ಣುಪತ್ನಿ, ನಮಸ್ತುಭ್ಯಂ, ಪಾದಸ್ಪರ್ಶಂ, ಕ್ಷಮಸ್ವಮೆ, ಗೋವಿಂದ ಜ್ಞಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವಜ್ಞಾನಂ ಹಯಗ್ರೀವಂ. ನಂದುಗೆ ಇವಾಗ ಸರ್ಪ್ರೈಸ್ ಟೈಮ್. ಕ್ಲೋಸ್ ಯುವರ್ ಐಸ್. ಅಮ್ಮು ನೀನು ಅಷ್ಟೇ, ಕ್ಲೋಸ್ ಯುವರ್ ಐಸ್. ಹಂಗಲ್ಲ ಅಮ್ಮ ಕಣ್ಣು ಮುಚ್ಚು. ಅಮ್ಮ ಬೂಮ್ ಬೂಮ್ ಬುಷ್ ಮಾಡ ಕಣ್ಣು ಮುಚ್ಚು. ಕಣ್ಣು ಮುಚ್ಚು. ಬೂಮ್ 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 ಕಣ್ಣು ಮುಚ್ಚು. ಬೂಮ್ 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 ಬುಷ್. ಓಪನ್ ಯುವರ್ ಐಸ್. ಸ್ಪೈಡರ್ ಮ್ಯಾನ್. ಏನಂದದು? ಏನು ಗೊತ್ತಾ, ಅವನಿಗೆ ಸ್ಕೂಲಲ್ಲಿ ಹೇಳ್ಕೊಟ್ರೋ ಅಥವಾ ಅವ್ರ ಅಣ್ಣವ್ರು ಹೇಳ್ಕೊಟ್ರೋ ಗೊತ್ತಿಲ್ಲ, ಅವನಿಗೆ ಸ್ಪೈಡ್ರ್ ಮ್ಯಾನ್ ಅಂದರೆ ಏನೋ ಒಂಥರ ಕ್ರೇಜು. ಯಾವಾಗ ನೋಡಿದ್ರು ನಾನು ಸ್ಪೈಡರ್ ಮ್ಯಾನ್ ಆಗ್ತೀನಿ ಅಂತ ಹೇಳ್ತಾನೆ ಇರ್ತಾನೆ. ಅವನು ಸ್ಪೈಡರ್ ಮ್ಯಾನ್ ಆಗಿಬಿಟ್ಟು ಅವ್ರ ತಂಗಿನ ಪ್ರೊಟೆಕ್ಟ್ ಮಾಡ್ತಾನಂತೆ. ಹಾಗಂತ ಅವ್ರ ಅಪ್ಪನಿಗೆ ಹೇಳಿದ್ದ. ಸೊ ಅವ್ರ ಅಪ್ಪ ಆನ್ಲೈನಲ್ಲಿ ಆರ್ಡ್ರ್ ಹಾಕಿದ್ರು ಸ್ಪೈಡರ್ ಮ್ಯಾನ್ ಡ್ರೆಸ್ನ. ಅದು ರಿಸೀವ್ ಆಗೋ ಅಷ್ಟೊತ್ತಲ್ಲಿ ಇವ್ರು ಬರೋದು ಲೇಟ್ ಆಗೋಯ್ತು. ಅವನು ಬರೋ ಅಷ್ಟೊತ್ತಿಗೆ ಅವ್ನು ಮಲ್ಕೊಂಬಿಟ್ಟಿದ್ದ. ಬೆಳಗ್ಗೆ ಎದ್ದು ಕೊಡ್ತಾ ಇದ್ದಾರೆ. ಕೊಟ್ಟಿದ ತಕ್ಷಣ ಫುಲ್ಲು ಖುಷಿ ಆಗ್ಬಿಟ್ಟ. ಆ ಡ್ರೆಸ್ಸು ಚೇಂಜ್ ಮಾಡಲಿಲ್ಲ, ಆ ಡ್ರೆಸ್ ಮೇಲೆ ಡ್ರೆಸ್ ಹಾಕೊಂಡು ಪೋಸ್ ಕೊಡ್ತಾ ಇದ್ದಾನೆ. ಅವನಿದ್ರಲ್ಲೂ ಏನು ಅಬ್ಸರ್ವ್ ಮಾಡ್ದ ಅಂತಂದರೆ, ಈ ಸ್ಪೈಡರ್ ಮ್ಯಾನ್ ಡ್ರೆಸ್ಸಿಗೆ ಗ್ಲೌಸ್ ಕೊಟ್ಟಿರಲಿಲ್ಲ ಮತ್ತು ಸಾಕ್ಸ್ ಕೊಟ್ಟಿರಲಿಲ್ಲ. ಅದನ್ನು ತಂದೇ ಇಲ್ಲ ನೀವು ಅಂತ ಕೇಳ್ತಾ ಇದ್ದ. ಸರಿ ಆಯಿತು ಹೋಗು, ಸಂಜೆ ಬರೋಷ್ಟೊತ್ತಲ್ಲಿ ಆಲ್ಟರ್ ಮಾಡಿರ್ತೀನಿ ಅಂತ ಹೇಳ್ಬಿಟ್ಟು ಸ್ಕೂಲಿಗೆ ಕಳಿಸಿದ್ದೆ. ಸ್ಕೂಲಿಂದ ಬಂದು ಮತ್ತೆ ಸಂಜೆ ಹೋಮ್ವರ್ಕ್ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಬರೀ ಮತ್ತೆ ಮಾಡ್ತೀನಿ. ಇನ್ನೊಂದು ಲಾಸ್ಟ್ ಒನ್ ಇದು ಬರೀ. ಸ್ಕೂಲಿಂದ ಬಂದು ಯೂನಿಫಾರ್ಮ್ ಬಿಚ್ಚು ಅಂತಂದರೆ ಯೂನಿಫಾರ್ಮು ಬಿಚ್ಚಿಲ್ಲ. ಬಂದಿದ ತಕ್ಷಣ ಬ್ಯಾಗ್ ಇಟ್ಕೊಂಡು, ಅಮ್ಮ ನನ್ನ ಸಂಜೆ ಟಿ ವಿ ನೋಡೋದಕ್ಕೆ ಬಿಡೋದಿಲ್ಲ, ಫಸ್ಟು ಹೋಮ್ವರ್ಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ ತಕ್ಷಣ ಹೋಮ್ವರ್ಕ್ ಮಾಡಿ ಮುಗಿಸಿ ಆಮೇಲೆ ಯೂನಿಫಾರ್ಮ್ ಎಲ್ಲ ಬಿಚ್ಚಿ ನೈಟು ಅವ್ರ ಅಜ್ಜಿರ ಮನೆ ಹತ್ರ ಹೋದ್ವಿ ನಾವು. ಇವತ್ತಿಂದ ಏನು ಸ್ಪೆಷಲ್ಲು ಗೊತ್ತಾ? ನಮ್ಮ ಮನೇಲಿ ನಮ್ಮ ಅಣ್ಣ ಯೂಟ್ಯೂಬ್ ನೋಡಿಬಿಟ್ಟು ಅಣಬೆ ಬೆಳೆಯೋದು ಹೇಗೆ ಅಂತ ಟ್ರೈನಿಂಗ್ ತೊಗೊಂಡಿದ್ದಂತೆ. ನೋಡೋಣ ಬರುತ್ತೋ ಬರಲ್ವೋ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿದ್ದ. ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಎಷ್ಟು ನೀಟಾಗಿ ಬಂದಿದೆ ನೋಡಿ, ಹೂವು ಥರ ಅರಳಿದೆ. ನನಗಂತೂ ನೋಡಿ ತುಂಬಾ ಖುಷಿ ಆಗೋಯ್ತು. ಯಾರಿಗೇ ಆಗಲಿ ಅವ್ರ ಕೈಯಾರೆ ಅವರು ಬೆಳೆದು ತಿನ್ನೋದು ಅಂದರೆ ಎಷ್ಟು ಖುಷಿ ಇರುತ್ತೆ ಅಲ್ವಾ? ಅಂಗಡಿಯಿಂದ ತಂದು ತಿಂದ್ರೂ ಇಷ್ಟು ಖುಷಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ನಿಜವಾಗ್ಲೂ ಅದು ತುಂಬಾ ಚೆನ್ನಾಗಿತ್ತು. ಎಷ್ಟು ಟೇಸ್ಟಿಯಾಗಿತ್ತು, ಯಾವುದೇ ಕೆಮಿಕಲ್ ಇಲ್ದಲೇ ಚೆನ್ನಾಗಿತ್ತು ಮಾತ್ರ. ಇವತ್ತು ಇದೇ ಅಣಬೆ ಬಳಸ್ಕೊಂಡು ಒಂದು ಸಿಂಪಲ್ಲಾಗಿ ಸಾಂಬಾರು ಮಾಡೋಣ, ಓಕೆನಾ? ಹಳ್ಳಿ ಕಡೆ ಮಾಡೋ ಅಂಥ ಸಿಂಪಲ್ ಸಾಂಬಾರಿದು. ಮೊದಲು ಮಿಕ್ಸಿ ಜಾರಿಗೆ ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. 1/2 ಕಪ್ ಹಾಕಿದ್ದೀನಿ ನಾನು ತೆಂಗಿನಕಾಯಿ ತುರಿನ. 1/2 ಕಪ್ ಅಂತಂದರೆ ಅರ್ಧ ಓಲ್ಡ್ ತೆಂಗಿನಕಾಯಿ ಹಾಕಿದ್ದೀನಿ. ಒಣಕೊಬ್ರಿಗಿಂತ ಹಸಿ ಕಾಯಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಆಮೇಲೆ ಒಂದು 2 ಇಂಚಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿ ಆದರೆ ಸಾಕಾಗುತ್ತೆ. ಬೆಳ್ಳುಳ್ಳಿ ಹಾಕಿದ್ಮೇಲೆ ಒಂದು ಅರ್ಧ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು, ಹಾಕಿದ್ರೂ ಚೆನ್ನಾಗಿರುತ್ತೆ. 1 ಈರುಳ್ಳಿಲಿ ಅರ್ಧ ಈರುಳ್ಳಿ ಹಾಕಿದ್ದೀನಿ ಅಷ್ಟೇ, ಒಂದು ಫುಲ್ ಈರುಳ್ಳಿನೂ ಹಾಕಿಲ್ಲ. ಈರುಳ್ಳಿ ಆದಮೇಲೆ ಒಂದು 2ರಿಂದ 3 ಫುಲ್ ಹಣ್ಣಾಗಿರೋ ಅಂಥದ್ದು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ನೋಡಿ ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊ ಹಾಕಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಶ್ ಆಗಿದ್ದರೆ ಚೆನ್ನಾಗಿರುತ್ತೆ. ಬೇಕಿದ್ದರೆ ಸ್ವಲ್ಪ ಪುದೀನ ಸೊಪ್ಪು ಬೇಕಾದರೂ ಹಾಕ್ಕೋಬೋದು. ನನ್ನ ಹತ್ರ ಪುದೀನ ಇರಲಿಲ್ಲ, ಸೊ ಹಾಗಾಗಿ ಕೊತ್ತಂಬರಿನೇ ಹಾಕ್ಕೊಂಡಿದ್ದೀನಿ. ಒಂದು 4ರಿಂದ 5 ಲವಂಗ ಹಾಕಿದ್ದೀನಿ. ಒಂದು ಸ್ವಲ್ಪ ಕಾಳು ಮೆಣಸು, ಆಮೇಲೆ 1-2 ಪೀಸು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ಸ್ಪೈಸಸ್ ಏನು ಜಾಸ್ತಿ ಏನೂ ಬೇಕಾಗಲ್ಲ, ಇಷ್ಟೇ ಸಾಕಾಗತ್ತೆ. ಇಷ್ಟೆಲ್ಲ ಹಾಕಿದ್ಮೇಲೆ ನೀರು ಹಾಕದಲ್ಲೇ ಒಂದು ಸಲ ರುಬ್ಕೊಳ್ಳಿ, ಆವಾಗ ಚೆನ್ನಾಗಿ ಪೇಸ್ಟ್ ಆಗುತ್ತೆ ಅಂತ ಅಷ್ಟೇ.
ನೀರು ಬೇಕಾದರೆ ಆಮೇಲಿಂದ ಬೇಕಾದರೂ ಹಾಕ್ಕೋಬೋದು, ನಡೆಯುತ್ತೆ. ನೋಡಿ ಈ ಥರ ಅರ್ಧ ರುಬ್ಬಿದ್ದಾದಮೇಲೆ ಸ್ವಲ್ಪ ನೀರು ಹಾಕಿದ್ದೀನಿ. ಇದಕ್ಕೆ ರುಬ್ಬಿದ್ದಾದಮೇಲೆ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಖಾರದ ಪುಡಿ ಮತ್ತು ಧನಿಯಾ ಪುಡಿ ಎರಡೂ ಹಾಕ್ಕೊಳ್ತಾ ಇದ್ದೀನಿ. ಖಾರ ನೋಡ್ಬಿಟ್ಟು ಹಾಕ್ಕೊಳ್ಳಿ, ನಿಮ್ಮ ಸ್ಪೈಸ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. 1 ಸ್ಪೂನ್ ಧನಿಯಾದ ಪುಡಿ ಆದರೆ ಸಾಕಾಗುತ್ತೆ. ಎರಡನ್ನೂ ಹಾಕ್ಬಿಟ್ಟು ಇನ್ನೊಂದು ಸಲ ರುಬ್ಕೊಳ್ತಾ ಇದ್ದೀನಿ. ನಾನು ಆವಾಗಲೇ ಹುರ್ಗಡ್ಲೆ ಹಾಕೋದು ಮರ್ತುಬಿಟ್ಟಿದ್ದೆ, ಸೊ ಇವಾಗ ಸೇರಿಸ್ತಾ ಇದ್ದೀನಿ. ಹುರ್ಗಡ್ಲೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಸ್ವಲ್ಪ ತಿಕ್ನೆಸ್ ಬರುತ್ತೆ ಅಂತ ಅಷ್ಟೆ. ಖಾರ ರುಬ್ಬಬೇಕಾದ್ರೆ ನನ್ನ ಮಗಳು ಬಂದು ನೈಟ್ ಇಟ್ಕೊಂಡು ಎಳಿತಾ ಇದ್ಲು, ಅಮ್ಮ ಅಮ್ಮ ಅಂತ. ಸೊ ಅದಕ್ಕೆ ಅವಳನ್ನೂ ಎತ್ಕೊಂಡು ಮಾಡ್ತಾಯಿದ್ದೀನಿ. ಮಕ್ಕಳಿದ್ದಿದ್ದ ಮನೇಲಿ ಇದೆಲ್ಲ ಸಾಮಾನ್ಯನೇ ಅಲ್ವಾ, ಎತ್ಕೊಂಡು ಮಾಡಬೇಕಾಗುತ್ತೆ, ಕೆಲವೊಂದು ಸಲ ನೋಡಿಕೊಂಡು ಮಾಡಬೇಕಾಗುತ್ತೆ. ಏನೋ ಮಕ್ಕಳಿದ್ದಿದ್ದ ಮನೇಲಿ ಇದೆಲ್ಲ ಸಾಮಾನ್ಯ. ಎರಡೆರಡು ಕಡೆ ಗಮನ ಕೊಡಬೇಕಾಗತ್ತೆ. ಯಾಕೆ ಅಂದರೆ ಒಂದು ಕಡೆ ಅಡುಗೆ ಕಡೆನೂ ಗಮನ ಕೊಡಬೇಕು, ಇನ್ನೊಂದು ಕಡೆ ಮಕ್ಕಳು ಕಡೆನೂ ಗಮನ ಕೊಡಬೇಕು. ಏನು ಎಳಿತಾರೋ, ಎಲ್ಲಿ ಏನು ಮುಡ್ತಾರೋ, ಬಿಸಿ ಎಲ್ಲಿ ನೀರಲ್ಲಿ ಆಡ್ತಾರೋ, ಎಲ್ಲಾದರೂ ಏನಾದರೂ ಮಾಡ್ತಾರೋ, ಇದನ್ನೆಲ್ಲ ನೋಡ್ಕೊಂಡ್ಲೇಬೇಕು. ಒಂದು ಕ್ಷಣ ಆ ಕಡೆ ಈ ಕಡೆ ಮಿಸ್ ಆಯಿತು ಅಂತಂದ್ರೂ ಏನಾದರೂ ಒಂದು ಕಿತಾಪತಿ ಮಾಡಿರ್ತಾರೆ. ಖಾರ ಎಲ್ಲ ರುಬ್ಬಿದ್ದಾದಮೇಲೆ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಗೆ ಒಂದು ಸ್ವಲ್ಪ ಒಗ್ಗರಣೆಗೆ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮಶ್ರೂಮ್ನ ನೀಟಾಗಿ ವಾಶ್ ಮಾಡ್ಕೋಬೇಕು. ಅದರಲ್ಲಿ ಅಂದರೆ ಮಣ್ಣೆಲ್ಲ ಇರುತ್ತಲ್ವ, ಅದೆಲ್ಲ ನೀಟಾಗಿ ಹೋಗೋವರೆಗೂ ಒಂದು 2ರಿಂದ 3 ಸಲ ನೀಟಾಗಿ ತೊಳ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಎಷ್ಟು ಫ್ರೆಶ್ ಆಗಿದೆ. ಹತ್ತತ್ರ ಒಂದು 1/4 kg ಅಷ್ಟಿತ್ತು. 1/4 kgಗಿಂತ ಸ್ವಲ್ಪ ಜಾಸ್ತಿನೇ ಇತ್ತು ಅನಿಸುತ್ತೆ. ತುಂಬ ಚೆನ್ನಾಗಿತ್ತು ಮಶ್ರೂಮು, ಎಷ್ಟು ಫ್ರೆಶ್ ಇತ್ತು. ಸಾಂಬಾರು ಅಷ್ಟೇ ಟೇಸ್ಟ್ ಇತ್ತು. ಈ ಥರ ಈರುಳ್ಳಿ ಎಲ್ಲ ಕಲರ್ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟ್ರಾನ್ಸ್ಪರೆಂಟ್ ಆದಮೇಲೆ ಇದಕ್ಕೆ ಸ್ವಲ್ಪ ಅರಶಿನದ ಪುಡಿ ಸೇರಿಸ್ತಾ ಇದ್ದೀನಿ. ನಾವು ಚಿಕನ್ನ ಹೇಗೆ ಈರುಳ್ಳಿ ಅರಿಶಿನ ಹಾಕಿ ಫ್ರೈ ಮಾಡ್ತೀವೋ ಹಾಗೆ ಮಶ್ರೂಮ್ನು ಫ್ರೈ ಮಾಡ್ಕೋಬೇಕು. ಫಸ್ಟು ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೊಂಡ್ವಿ ಅಂತಂದರೆ ಮಶ್ರೂಮ್ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಮತ್ತು ಅರಿಶಿನ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಮಶ್ರೂಮ್ ಸೇರಿಸ್ತಾ ಇದ್ದೀನಿ. ಮಶ್ರೂಮ್ನ ಚೆನ್ನಾಗಿ ವಾಶ್ ಮಾಡಿರಬೇಕು, ಇಲ್ಲಾಂದರೆ ಒಂಥರ ಮಣ್ಣು ಸಿಗುತ್ತೆ ಅದರಲ್ಲಿ. ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ, ಒಂದು 2ರಿಂದ 3 ಸಲ ವಾಶ್ ಮಾಡ್ಕೊಳ್ಳಿ ನೀಟಾಗಿ. ಮಶ್ರೂಮ್ ಎಲ್ಲ ಹಾಕಿದ್ಮೇಲೆ ಈರುಳ್ಳಿ, ಅರಿಶಿನ ಮತ್ತು ಮಶ್ರೂಮು ಎಲ್ಲ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಶ್ರೂಮ್ನ. ಮಶ್ರೂಮು ಅದರಲ್ಲಿರೋ ನೀರನ್ನು ಬಿಡುತ್ತೆ. ಚಿಕನ್ ಹೇಗೆ ನೀರು ಬಿಡುತ್ತೋ ಹಾಗೆ ಮಶ್ರೂಮ್ ಸಹ ನೀರು ಬಿಡುತ್ತೆ. ಆ ನೀರೆಲ್ಲ ಡ್ರೈ ಆಗೋವರೆಗೂ ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮಶ್ರೂಮಲ್ಲಿರೋ ನೀರೆಲ್ಲ ಹೋಗಬೇಕು ಅಂತಂದರೆ ಇವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆವಾಗ ಮಶ್ರೂಮಲ್ಲಿರೋ ನೀರೆಲ್ಲ ಸಪ್ರೇಟ್ ಆಗುತ್ತೆ. ಅದು ಮಶ್ರೂಮ್ ಬಿಟ್ಟಿರೋ ನೀರಲ್ಲೇ 50% ಮಶ್ರೂಮ್ ಬೇಯಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಅದರಲ್ಲೇ ಬೇಯಿಸ್ಕೊಳ್ಳಿ, ಅದೇ ನೀರಲ್ಲೇ ಬೇಯಿಸ್ಕೊಳ್ಳಿ. ಮಶ್ರೂಮ್ ಸೈಜು ಸ್ವಲ್ಪ ಸಣ್ಣ ಆಗ್ತಾ ಬರುತ್ತೆ ಫ್ರೈ ಆಗ್ತಾ ನೋಡಿ ಎಷ್ಟೊಂದು ನೀರು ಬಿಟ್ಟಿದೆ ನೋಡಿ. ಅದೇ ನೀರಲ್ಲಿ ಒಂದು ಅರ್ಧ ಬೇಯಿಸ್ಕೋಬೇಕು ಮಶ್ರೂಮ್ನ. ಇಲ್ಲ ಅಂದರೆ ಏನೋ ಒಂಥರ ಹಸಿ ಸ್ಮೆಲ್ ಬಂದುಬಿಡುತ್ತೆ. ಆ ನೀರೆಲ್ಲ ಅರ್ಧ ಇಂಗುವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಮಶ್ರೂಮ್ನ. ನೋಡಿ ಮಶ್ರೂಮ್ ಚೆನ್ನಾಗಿ ನೀರು ಬಿಟ್ಟಿದೆ. ಮಶ್ರೂಮ್ ಸೈಜು ಸಮೇತ ಸ್ವಲ್ಪ ಕಮ್ಮಿ ಆಗಿದೆ. ಈ ಟೈಮಲ್ಲಿ ಅವಾಗ ಇನ್ನೊಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ರುಬ್ಬಿಟ್ಟಿರೋವಂಥ ಖಾರ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಏನು ರುಬ್ಬಿಟ್ಟಿದ್ವೋ ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಒಂದು ಸಲ ಫ್ರೈ ಮಾಡ್ಕೊಳ್ಳಿ. ಅಂದರೆ ಆವಾಗಲೇ ನಾವು ಮಸಾಲೆನ ಏನು ಫ್ರೈ ಮಾಡ್ದಲೇ ಮಾಡಿದ್ವಲ್ಲ, ಸೊ ಹಾಗಾಗಿ ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಮಸಾಲೆನ ಇದರಲ್ಲೇ. ಸೈಡಲ್ಲೆಲ್ಲ ಲೈಟಾಗಿ ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಇಲ್ಲ ನಮಗೆ ಟೈಮ್ ಇಲ್ಲ ಅಂತಂದರೆ ಹಾಗೆ ಸಮೇತ ನೀರು ಹಾಕಿ ಬೇಯಿಸ್ಕೋಬೋದು. ಟೇಸ್ಟಲ್ಲಿ ಏನು ವ್ಯತ್ಯಾಸ ಆಗಲ್ಲ, ಬಟ್ ಫ್ರೈ ಮಾಡಿಕೊಂಡ್ರೆ ಒಳ್ಳೇದಲ್ವಾ, ಹಾಗಾಗಿ ಹೇಳಿದೆ ಅಷ್ಟೇ. ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದಾದಮೇಲೆ ಮಿಕ್ಸರ್ ಜಾರಲ್ಲಿ ಇನ್ನೂ ಸ್ವಲ್ಪ ಮಸಾಲೆ ಇತ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ನೀರು ಹಾಕ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ನಿಮಗೆ ಸಾಂಬಾರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ನೋಡಿಕೊಂಡು ನೀರು ಸೇರಿಸ್ಕೋಬೋದು. ಈ ಸಾಂಬಾರು ಜಾಸ್ತಿ ತೆಳುವಾಗಿದ್ದರೆ ಚೆನ್ನಾಗಿರಲ್ಲ, ಸ್ವಲ್ಪ ಗಟ್ಟಿಯಾಗೇ ಇರಲಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮಸಾಲೆ ಎಲ್ಲ ಬೆಂದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಆ ಕ್ಲಿಪ್ಪು ಮಿಸ್ ಆಗಿಬಿಟ್ಟಿದೆ,
ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು 2-3 ನಿಮಿಷ ಕೂದಿಸಿದ್ರೆ ಸಾಕಾಗುತ್ತೆ, ಚೆನ್ನಾಗಿರುತ್ತೆ. ಇಷ್ಟೇ ಸಿಂಪಲ್ಲಾಗಿ ಮಶ್ರೂಮ್ ಸಾಂಬಾರು ಮಾಡೋದು ನೋಡಿದ್ರಲ್ಲ, ಚೆನ್ನಾಗಿದೆ ಅಲ್ವಾ? ನೀವೊಂದ್ಸಲ ಟ್ರೈ ಮಾಡ್ಕೊಳ್ಳಿ. ಈ ಕಡೆ ಮುದ್ದೆ ಹೆಸರಿಟ್ಟಿದ್ದೀನಿ. ಮುದ್ದೆ ಆಗಿದ ತಕ್ಷಣ ತಟ್ಟೆ ಹಾಕ್ಕೊಂಡು ಬ್ಯಾಟಿಂಗ್ ಮಾಡೋದೆ. ಈ ಕಡೆ ಮುದ್ದೆ ಆಗ್ತಾಯಿದೆ, ಈ ಕಡೆ ಸಾಂಬಾರು ಕುದೀತಾ ಇದೆ. ಎಲ್ಲ ಆದಮೇಲೆ ಈ ಕಡೆ ತಟ್ಟೆಲಿ ರೆಡಿ ಇದೆ. ಇವತ್ತು ಮಾಡಿದ ಸಾಂಬಾರು ಮಾತ್ರ ಎಲ್ಲರಿಗೂ ತುಂಬ ಇಷ್ಟ ಆಯಿತು ಗೊತ್ತಾ. ಎಲ್ಲರೂ ಸೂಪರ್ ಅಂತ ಹೊಗಳಿದ್ರು. ಸಾಂಬಾರು ಚೆನ್ನಾಗಿತ್ತು ಅನ್ನೋ ಖುಷಿಗಿಂತ ನಮ್ಮ ಅಣ್ಣನಿಗೆ ನಾನು ಬೆಳೆದಿದ್ದ ಮಶ್ರೂಮು ಅನ್ನೋ ಖುಷಿ ತುಂಬಾ ಇತ್ತು. ಇದು ನೆಕ್ಸ್ಟ್ ಡೇಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನ್ನ ಮಗ ಏನು ಮಾಡ್ತಾಯಿದ್ದಾನೆ ನೋಡಿ ಸ್ವಲ್ಪ ಅಲ್ಲಿ. ಅವ್ರ ಅಪ್ಪಾಜಿ ಬೇಬಿ ಸೋಪ್ ತೊಗೊಬಂದಿದ್ರಾ, ಅದನ್ನು ಓಪನ್ ಮಾಡಿಬಿಟ್ಟು, ಅಮ್ಮ ಇದು ಫೋನ್ ಥರ ಇದೆಯಲ್ಲ, ಇದು ನನ್ನ ಫೋನು, ನಾನು ಫೋನಲ್ಲಿ ಮಾತಾಡ್ತೀನಿ ಅಂತ ಟೆರೇಸ್ ಫುಲ್ಲು ಓಡಾಡ್ತಾ ಇದ್ದ. ಆವಾಗ ನನಗೆ ನನ್ನ ಚೈಲ್ಡ್ಹುಡ್ ನೆನಪಾಯಿತು. ನಾವು ಹೇಗೆ ಅಲ್ವಾ, ಅಂದರೆ ನಮ್ಮ ಟೈಮಲ್ಲಿ ಅವಾಗೆಲ್ಲ ಮೊಬೈಲ್ ಫೋನೆಲ್ಲ ಹೊಸದು, ಸ್ಮಾರ್ಟ್ಫೋನ್ ಅಂತೂ ಇರಲೇ ಇಲ್ಲ, ಕೀಪ್ಯಾಡ್ ಸೆಟ್ಗಳೇ ಇದ್ದಿದ್ದು. ಆವಾಗ ಈ ಟೈಲ್ಸ್ ಬರುತ್ತಲ್ಲ, ಮನೆ ಕಟ್ಟೋ ಟೈಲ್ಸು, ಅದರಲ್ಲಿ ನಂಬರ್ಸ್ ಹಾಕ್ಬಿಟ್ಟು ಫೋನ್ ಮಾಡಿದ್ದುಂಟು, ಇಲ್ಲ ಮರದ ಪೀಸಲ್ಲಿ ಫೋನ್ ಮಾಡಿದ್ದುಂಟು, ಇಲ್ಲ ಬೆಂಕಿಪಟ್ಟಣದ ಆ ಕಡೆ ಈ ಕಡೆ 2 ಕಡ್ಡಿ ಚುಚ್ಚಿಬಿಟ್ಟು ಅದಕ್ಕೆ ಒಂದು ದಾರ ಕಟ್ಬಿಟ್ಟು ಅದರಲ್ಲಿ ಟೆಲಿಫೋನ್ ಥರ ಅದರಲ್ಲಿ ಮಾತಾಡಿದ್ದುಂಟು. ನಮ್ಮ ಟೈಮೇ ಏನೋ ಒಂದು ಚೆಂದ ಅಲ್ವಾ. ನಾವು ಆ ಥರದ್ರಲ್ಲೆಲ್ಲ ಫೋನು ಅಂತ ಆಟ ಆಡ್ಕೊಂಡು ಬೆಳೆದವರು. ಇವಾಗಿನ ಮಕ್ಕಳಿಗೆ ಆಟ ಆಡೋದಕ್ಕೇ ಸ್ಮಾರ್ಟ್ಫೋನ್ ಸಿಗುತ್ತೆ. ಏನೇ ಆದರೂ 90s ಕಿಡ್ಸ್ ಥರ ಯಾರಿಗೂ ಎಂಜಾಯ್ ಮಾಡೋದಕ್ಕೆ ಈ ಟೈಮಲ್ಲಿ ಆಗೋದಿಲ್ಲ ಬಿಡಿ. ಕಳೆದು ಹೋದ ಕಾಲ ಮತ್ತೆ ಬಾರದು ಅಂತ ಹೇಳ್ತಾರಲ್ಲ, ಅದೇನೋ ನಿಜ. ನಮ್ಮ ಟೈಮಲ್ಲಿ ಫೋನ್ ಇರಲಿಲ್ಲ, ಟಿ ವಿ ಇತ್ತು ಆದರೂ ನೋಡ್ತಿರ್ಲಿಲ್ಲ. ಎಲ್ಲೆಲ್ಲೋ ಆಡಿಕೊಂಡು, ಎಲ್ಲೆಲ್ಲೋ ಓಡಾಡಿಕೊಂಡು, ಮೈಕೈ ಎಲ್ಲ ಪರ್ಚ್ಕೊಂಡು ಚೆನ್ನಾಗಿ ಆಟ ಆಡಿದ್ದೀವಿ. ಕೊಡಲ್ವಾ? ಕೊಡು, ನಾನು ಮಾತಾಡ್ತೀನಿ, ಕೊಡು. ಸೋಪು ನಿನಗೆ ಫೋನಾ? ಸೋಪಮ್ಮ ಇದು. ಆ ಫೋನಲ್ಲಿ ಆಟ ಆಡಿದ್ದು ಸಾಕಾಯಿತು ಅಂತ ಹೇಳ್ಬಿಟ್ಟು ನಾನು ಬಟ್ಟೆ ಒಗಿತಾಯಿದ್ರೆ, ನಾನು ಬಟ್ಟೆ ಒಗೆಯೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ಅಂತ ಬಂದಿದ್ದಾನೆ. ಇದೇನು ಫಸ್ಟ್ ಟೈಮ್ ಅಲ್ಲ, ನಾನು ಯಾವಾಗ ಬಟ್ಟೆ ಒಗೆಯೋದಕ್ಕೆ ಕೂತ್ಕೊಂಡ್ರು ಅಮ್ಮ ನಾನು ಮಾಡ್ತೀನಿ ಅಂತ ಕುಣ್ಕೊಂಡು ಬರ್ತಾನೆ. ಅವ್ನು ಬರೋದ್ರ ಜೊತೆ ಇಷ್ಟು ದಿವಸ ಅವ್ನು ಬರ್ತಿದ್ದ, ಇವಾಗ ಅವ್ರ ತಂಗಿ ಬಂದಮೇಲೆ ಅವಳು ನೀರಲ್ಲಿ ಆಡೋದು ಅಂದರೆ ಹುಡುಗರಿಗೆ ಎಲ್ಲ ಖುಷಿನೇ ಅಲ್ವಾ. ನನಗೆ ಸದ್ಯಕ್ಕೆ ನೀರಿಗೆ ಬಿಟ್ಟರೆ ಸಾಕಪ್ಪ ಅಂತ ಕಾಯ್ತಾ ಇರ್ತಾರೆ. ನಮಗೆ ಬೇರೆ ಆಪ್ಷನ್ ಇಲ್ಲ, ಸದ್ಯಕ್ಕೆ ಬಟ್ಟೆ ಆದರೆ ಸಾಕಪ್ಪ ಅಂತ ನಾವು ಕಾಯ್ತಾ ಇರ್ತೀವಿ. ಆಡಲಿ ಬಿಡು ಒಂದು ಸ್ವಲ್ಪ ಹೊತ್ತು ಅಂತ ಹೇಳ್ಬಿಟ್ಟು ನಾವು ಬಿಟ್ಟಿರ್ತೀವಿ. ನನ್ನ ಮಗ ಸೋಪ್ ಹಚ್ಚಿ ಬ್ರಷ್ ಮಾಡ್ತಾ ಇದ್ದಾನೆ, ನನ್ನ ಮಗಳು ಅದನ್ನು ಜಾಲಿಸ್ತಾ ಇದ್ದಾಳೆ. ಇದನ್ನೆಲ್ಲ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಈ ಟೈಮಲ್ಲಿ ಪೇರೆಂಟಿಂಗ್ ಜರ್ನಿನ ತುಂಬ ಎಂಜಾಯ್ ಮಾಡಬೇಕು. ಯಾಕೆ ಅಂದರೆ ಈ ಸಮಯ ಹೀಗೆ ಇರೋದಿಲ್ಲ. ನನ್ನ ಮಗ ಅಮ್ಮಮ್ಮ ಅಂದರೆ ಇನ್ನು ಎಷ್ಟು ವರ್ಷ ಆಟ ಆಡ್ಬೋದು ನನ್ನ ಜೊತೆ? ಒಂದು 2-3 ವರ್ಷ ಆಟ ಆಡ್ಬೋದು ಅಷ್ಟೇ. ಇನ್ನು ನನ್ನ ಮಗಳು ಹಬ್ಬಬ್ಬ ಅಂದರೆ ಇನ್ನೊಂದು 4-5 ವರ್ಷ ಆಟ ಆಡ್ಬೋದು. ಆಮೇಲೆ ಅವರು ಎಲ್ಲ ದೊಡ್ಡವರಾಗ್ತಾರೆ, ಅವ್ನು ಮೆಚುರಿಟಿಗೆ ಬರುತ್ತೆ. ಆಮೇಲೆ ಅವರು ಅದು ನಮ್ಮ ಹತ್ರ ಮಾತಾಡೋದು ಕಮ್ಮಿ ಆಗಿಬಿಡುತ್ತೆ. ಏನಮ್ಮ ಏನು ಬೇಕಮ್ಮ, ಏನು ಬೇಡವಮ್ಮ, ಇಷ್ಟೇ ಅನಿಸುತ್ತೆ ಅವ್ರು ಕೇಳೋದು ದೊಡ್ಡವರಾದ್ಮೇಲೆ. ಈ ನಮ್ಮ ಟೈಮಲ್ಲಿ ಅವ್ರ ಟೈಮ್ನ ನಾವು ಯುಟಿಲೈಸ್ ಮಾಡ್ಕೋಬೇಕು. ನಾನಂತೂ ನನ್ನ ಪೇರೆಂಟಿಂಗ್ ಜರ್ನಿನ ತುಂಬಾ ಎಂಜಾಯ್ ಮಾಡ್ತಾಯಿದ್ದೀನಿ. ಒಬ್ಬ ಇದ್ದ, ಇವಾಗ 2 ಆಗಿದ್ದಾರೆ. ಶೇರಿಂಗ್ ವಿತ್ ಕೇರಿಂಗ್ ಅನ್ನೋ ಕಾನ್ಸೆಪ್ಟನ್ನ ಮುಂದುವರಿಸ್ತಾರೆ ಅನ್ನೋ ಭರವಸೆ ಇವ್ರ ಮೇಲೆ ನನಗಿದೆ. ಅವನೊಬ್ಬನೇ ಇದ್ದಾಗ ಅವನೊಬ್ಬನೇ ಆಟ ಆಡೋದು ನೋಡಿ ನನ್ನ ಜೊತೆ ಎಷ್ಟೊತ್ತು ಅಂತ ಆಟ ಆಡ್ತಾನೆ. ಹಾಗಾಗಿ ಒಬ್ಬನೇ ಆಟ ಆಡೋದು ನೋಡಿ ಪಾಪ ಅಂತ ಅನ್ಸೋದು. ಇವಾಗ ನನ್ನ ಮಗಳಿದ್ದಾಳೆ, ನನ್ನ ಮಗಳು ಅವನು ಎಷ್ಟು ಕೇರಿಂಗಲ್ಲಿರ್ತಾರೆ ಅಂತಂದರೆ ನಿಜವಾಗ್ಲೂ ಅವ್ರನ್ನ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ನನ್ನ ಮಗನಿಗಿಂತ ನನ್ನ ಮಗಳು ಸ್ವಲ್ಪ ತೀಟೆ ಜಾಸ್ತಿ, ಆದರೂ ತುಂಬ ಚೆನ್ನಾಗಿ ಕೇರ್ ಮಾಡ್ತಾನೆ ನನ್ನ ಮಗ ನನ್ನ ಮಗಳನ್ನ. ನಿಮಗೂ ಅಷ್ಟೇ, ನಿಮ್ಮ ಮನೇಲೂ ಯಾರ ಮನೇಲಾದರೂ 7-8 ವರ್ಷದ ತನಕ ಯಾರ್ಯಾರು ಮಕ್ಕಳು ಚಿಕ್ಕ ಮಕ್ಕಳು ಮನೇಲಿದ್ದಾರೋ ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ. ಯಾಕೆಂದರೆ ಈ ಟೈಮು ಹೀಗೆ ಇರಲ್ಲ. ಇದೆಲ್ಲ ಒಂದು ಮೆಮೊರೀಸು ಗೊತ್ತಾ. ಆಗೆಲ್ಲ ಫೋನ್ ಇರಲಿಲ್ಲ, ನಮ್ಮ ತುಂಟಾಟನ ನಮ್ಮ ಪೇರೆಂಟ್ಸು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಈಗ ಆಗಲ್ವಲ್ಲ, ಟೆಕ್ನಾಲಜಿ ಎಷ್ಟೊಂದು ಬೆಳೆದಿದೆ. ನನ್ನ ಮಕ್ಕಳು ತುಂಟಾಟ, ಅವ್ರ ಜೊತೆ ನಮ್ಮ ಒಡನಾಟ, ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಒಂದೊಳ್ಳೆ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೋಬೋದು. ಕೀಪ್ ಎಂಜಾಯಿಂಗ್ ವಿತ್ ಯುವರ್ ಚಿಲ್ಡ್ರನ್ಸ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇಷ್ಟೇ.
ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಬಾಯ್.